ಆಗಿದೆ. ಸೊ ನಾನು ಇವತ್ತು ಇಷ್ಟು ಬೇಗ ಇದ್ದೇ ಇಲ್ಲ. ಆ್ಯಂಡ್ 4 ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ 5 o'clock ಆಯಿತು. ಆ್ಯಂಡ್ ಫಸ್ಟ್ ಇದ್ದ ತಕ್ಷಣ ನಾವು ಮಲಗಿರ್ತೀವಲ್ವ, ಸೊ ಶೀಟ್ಸು ಅಲ್ಲಿ ಇಲ್ಲಿ ಎಲ್ಲ ಇದಾಗಿರುತ್ತೆ ಅಂತ. ಆ್ಯಂಡ್ ನೋಡಿ, ನನಗೆ ತುಂಬ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸ್ಬಿಡುತ್ತೆ. ಅಲ್ಲಿ ಉಜ್ಜಿದ ತಕ್ಷಣ ಸೊ ಏನೋ ತಿಂತಾಯಿದ್ದೀನಿ. ಈಗ ಕೆಳಗೆ ಬಂದು ನಾವು ಅಮ್ಮಗೆ ಡಿಸ್ಟರ್ಬ್ ಮಾಡೋಣ ಅಂತ ಸೊ ಹಂಗೆ ಆಚೆಗೆ ಬಂದು ನೋಡಿದ್ರೆ ಎಷ್ಟೊಂದು ಹೂವು ಬಿಟ್ಟಿತ್ತು. ಆ್ಯಂಡ್ ಈಗ ಮನೆಯಿಂದ ಸ್ವಲ್ಪ ದೂರ ಬಂದು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ. ಆ್ಯಂಡ್ ಇದು ಮೆಡಿಕಲ್ ಕಾಲೇಜ್ ರೋಡ್, ನಿಮಗೆ ತೋರಿಸ್ತಿರೋದು ಮೆಡಿಕಲ್ ಕಾಲೇಜ್ ರೋಡ್. ಹಳ್ಳಿಗೆ ಹೋಗ್ತಾ ಇದ್ದೀವಿ, ಸೊ ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಕೋಲಾರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಅಂತ ಹಾಸ್ಪಿಟಲ್ ಇದೆ. ಸೊ ಅದು ರೋಡ್ ಇದು. ಆ್ಯಂಡ್ ಬೆಳಗ್ಗೆ ತಣ್ಣೆ ವೆದರ್ಗೆ ಮಳೆ ಬಿದ್ದಿತ್ತು. ಫುಲ್ಲು ಚಳಿ ಆಗ್ತಾಯಿತ್ತು. ಸೊ ನಾನಂತೂ ಈ ಥರ ಕವರ್ ಆಗಿಬಿಟ್ಟಿದ್ದೆ ಫುಲ್ಲು ಚಳಿಗೆ. ಅದಕ್ಕೆ ನೋಡಿ ಹೆಂಗೆ ಹುಡುಗ ಥರ ಕಾಣಿಸ್ತಾ ಇದ್ದೀನಿ, ಎಷ್ಟು ಫುಲ್ಲು ಪ್ಯಾಕ್ ಮಾಡಿ ಕಿವಿಗೆ ಏನು ಹೋಗ್ಬಾರ್ದು ಅಂತ. ಅದು ಚಳಿ ಆಗ್ತಾಯಿತ್ತು. ಸೊ ಆ್ಯಂಡ್ ಇದು ಫಾರೆಸ್ಟ್, ಇದು ಕೋಳ್ಗಾನಹಳ್ಳಿ ಫಾರೆಸ್ಟ್ ಅಂತ ಇದ್ರ ನೀವು. ಸೊ ಎಲ್ಲ ಗ್ರೀನಾಗಿ ಕಾಣಿಸ್ತಿದೆ. ನಿಮಗೂ ಸಹ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ಹಂಗೆ ಇದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಸೊ ನೋಡಿ, ಟೊಮ್ಯಾಟೋಸ್ ಎಲ್ಲ ಎಷ್ಟು ಬೀಳ್ತಾ ಇದ್ದಾರೆ. ಈಗ ಎಲ್ಲ ಲಾಕ್ಡೌನಲ್ಲೆಲ್ಲ ಟೊಮ್ಯಾಟೊ ಎಲ್ಲನೂ ರೇಟ್ ಕಡಿಮೆ ಆಗಿರೋದಕ್ಕೆ ಟೊಮ್ಯಾಟೊ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ರೋಡೆಲ್ಲ ಫುಲ್ಲು ಟೊಮ್ಯಾಟೊ ಬೆಳೆದಿರೋರು ಪಾಪ. ನೋಡಿ, ಟೊಮ್ಯಾಟೊ ಒಂದೊಂದು ರೋಡ್ಗೂ ಒಂದೊಂದು ಸ್ವಲ್ಪ ದೂರಕ್ಕೂ ಟೊಮ್ಯಾಟೊ ಈ ಥರ ಚೆಲ್ಬಿಟ್ಟಿದ್ದಾರೆ, ಬೆಳೆ ಆಗಿಲ್ಲ ಅಂತ. ಸೊ ಹೋಗ್ತಾ ನಮ್ಮ ಊರಲ್ಲಿ ಇಷ್ಟೊಂದು ಕುರಿ ಮರಿಗಳಿದ್ವು. ಕುರಿ ಮರಿಗಳಲ್ಲ, ಕುರಿ ಮೇಕೆ ಎಲ್ಲ ಇದ್ದವು. ಹಂಗೆ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ, ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಮಾತಾಡ್ಸೋಣ ಅಂದರೆ ನಾನು ಮಾತಾಡಿ ಓಡಿ ಹೋಗ್ತವೆ. ಸೊ ಇದು ನಮ್ಮನೆ ಮುಂದೆ ಇರೋ ಗಿಡಗಳು. ಇದು ಏನೇನು ಗಿಡ ಅಂತ ನನಗೂ ಗೊತ್ತಿಲ್ಲ, ತಿಳ್ಕೊಂಡು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ನಿಮಗೆ. ಎಷ್ಟೊಂದು ಗಿಡ ಎಷ್ಟು ಚೆನ್ನಾಗಿ ಇದ್ದಾವೆ. ಮೀನ್ವೇಲಲ್ಲಿ ಕೋತಿಗಳು ಬಂದಿದ್ವು. ಸೊ ಇನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿದೆ ಐ ಥಿಂಕ್, ಇನ್ನೂ ಚೆನ್ನಾಗಿ ವೈಡಾಗಿ ಗಿಡಗಳನ್ನ ತೋರಿಸಿರೋದು. ನೋಡಿ ಎಷ್ಟು ಗ್ರೀನಾಗಿದೆ. ಮಳೆ ಬಿದ್ದು ಎಲ್ಲ ಇದಾಗಿರೋದ್ರಿಂದ ತುಂಬ ಗ್ರೀನ್ ಆಗಿಬಿಟ್ಟಿದೆ ಗಿಡಗಳೆಲ್ಲ. ಆ್ಯಂಡ್ ಇನ್ನು ಇವತ್ತು ಇಷ್ಟು ವ್ಲಾಗಲ್ಲಿ ಈ ಥರ ತೋರಿಸಿದ್ದೀನಿ. ಸೊ ಇನ್ನು ತೋಟ ಹತ್ರ ಎಲ್ಲ ಹೋಗಬೇಕು ಅಂದ್ಕೊಂಡಿದ್ವಿ. ಮಳೆ ಬಿದ್ದಿರೋದ್ರಿಂದ ಜಾರುತ್ತೆ ಅಂದ್ಬಿಟ್ಟು ಹೋಗಿಲ್ಲ. ಸೊ ಹಾಗಾಗಿ ನಾನು ತೋಟ ಹತ್ರ ಹೋಗಿರೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಇದು ನೋಡಿ, ವೈಡಾಗಿ ತೆಗ್ದಿರೋದು ವಿಡಿಯೋ. ಐ ಥಿಂಕ್ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ನೋಡಿ ಗಿಡಗಳೆಲ್ಲ. ಇದು ಯಾವ್ಯಾವ ಗಿಡ ಅಂತ ನಾನು ತಿಳ್ಕೊಂಡು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಚೆಕ್ ಮಾಡ್ಬೋದು. ಆ್ಯಂಡ್ ಇದೆಲ್ಲ ಆಗಿ ಸೊ ಕೊನೆಗೆ ಮನೆಗೆ ವಾಪಸ್ ರಿಟರ್ನ್ ಆಗ್ತಾ ಇದ್ವಿ. ಆ್ಯಂಡ್ ಇದು ಒಂದೇ ಕಲ್ಲಲ್ಲಿ ಆದಷ್ಟಕ್ಕೆ ತಾನೇ ಒಟ್ಕೊಂಡಿರೋದು ಆ ಕಲ್ಲು. ಒಂದೇ ಬಂಡೆಯಲ್ಲಿ ಇಷ್ಟು ದೊಡ್ಡದಾಗಿ ಅದಷ್ಟಕ್ಕೆ ಉದ್ಭವ ಆಗಿದೆ. ಆ್ಯಂಡ್ ಎಲ್ಲ ಬರ್ತಾ ನೋಡಿದ್ರೆ ಎಷ್ಟು ಚೆನ್ನಾಗಿ ಹರಳ್ಬಿಟ್ಟಿದೆ ಹೂವು. ಸೊ ಅದನ್ನು ಕಿತ್ಕೊಂಡು ನಾನು ದೇವರಿಗಿಟ್ಟೆ. ಹಾಗೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ ಈ ವಿಡಿಯೋನ ಅಂತ ಮಾಡಿಕೊಂಡೆ. ಆ್ಯಂಡ್ ಎಲ್ಲ ಆದಮೇಲೆ ನಾನು ರೆಡಿಯಾಗಿ ನಾನು ಸ್ಕೂಲ್ ಕ್ಲಾಸೆಲ್ಲ ಅಟೆಂಡ್ ಮಾಡಿ ತಲೆನೋವು ಬಂದು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. Hey guys,
ನನ್ನ ವಿಡಿಯೋ ನಿಮಗೆ ಇವತ್ತು ತುಂಬ ಇಷ್ಟ ಆಗಿದೆ ಅಂದ್ಕೋತೀನಿ. ಹಾಗಿದ್ದರೆ ಇಷ್ಟ ಆದರೆ ಸೊ ಪ್ಲೀಸ್ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಆ್ಯಂಡ್ ಬೆಲ್ ಐಕಾನ್ನ ಸಹ ಮರಿಬೇಡಿ. ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ನನ್ನ ವಿಡಿಯೋ ಎಲ್ಲರಿಗಿಂತ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫೋನಿಗೆ. ಸೊ ಹಾಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನನ್ನ ವ್ಲಾಗ್, ಸ್ಯಾಟರ್ಡೇಸ್ ವ್ಲಾಗ್ ತುಂಬ ಇಷ್ಟ ಆದರೆ ನಿಮಗೆ ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನೆಕ್ಸ್ಟು ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಸಹ ಮಾಡಿ. ಆ್ಯಂಡ್ ನಾನು ಆ ವಿಡಿಯೋನ ಆದಷ್ಟು ರೀಚ್ ಮಾಡ್ತೀನಿ ಮಾಡೋದಕ್ಕೆ. ಆ್ಯಂಡ್ ತುಂಬ ನನಗೆ ಇಷ್ಟ ಆಗ್ತಾಯಿದೆ ನಿಮ್ಮ ಕಮೆಂಟ್ಸ್, ನಿಮ್ಮ ಲೈಕ್ಸ್, ನಿಮ್ಮ ವ್ಯೂಸ್ನ ನೋಡಿ. ಸೊ ಇನ್ನೇನು ಎಲ್ಲರೂ ಹಿಂಗಿದ್ದ ಅಂತೆಲ್ಲ. ಆ್ಯಂಡ್ ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತುಂಬ ಇನ್ನು ಇಂಟ್ರೆಸ್ಟಿಂಗ್ ವೀಡಿಯೋನ ಹಾಕಬೇಕು, ಅಪ್ಲೋಡ್ ಮಾಡಬೇಕು ಅಂತಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ನನಗೆ. ಸೊ ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತುಂಬ 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 ಇಂಟ್ರೆಸ್ಟಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಯು ಕ್ಯಾನ್ ಸಿ ದಟ್ ಮೈ ವಿಡಿಯೋ. ಸೊ see you in next video. Bye bye. Thank you for watching everyone.